ಬಿಗ್ ಬಾಸ್ನ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ಸಂಜೆಯ ನಮಸ್ಕಾರಗಳು. ನಿನ್ನೆ 3 ಜನ ಸ್ಪರ್ಧಿಗಳ ಮನೆಯವರು ಬಂದು ಅವರ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ ಅವರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಯಾವ ಥರ ಗೇಮ್ ಆಡಬೇಕು ಅಂತೇಳಿ ಹೇಳಿ ಹೋಗಿದ್ದರು. ನಿನ್ನೆ ಮೊದಲನೇದಾಗಿ ಭವ್ಯ ಅವರ ಮನೆಯವರು, ಎರಡನೇದಾಗಿ ತ್ರಿವಿಕ್ರಮ್ ಅವರ ಮನೆಯವರು ಹಾಗೂ ಮೂರನೇದಾಗಿ ರಜಿತ್ ಅವರ ಮನೆಯವರು ಬಂದು ಎಲ್ಲ ಭೇಟಿಯಾಗಿ ಫ್ಯಾಮ್ಲಿ ಪ್ಯಾಕ್ ಏನಿದೆ ನಿನ್ನೆಯಿಂದ ಸ್ಟಾರ್ಟ್ ಆಯಿತು. ಅದೇ ರೀತಿಯಾಗಿ ಇವತ್ತು ಕೂಡ ಮತ್ತೆ 3 ಜನರ ಮನೆಯವರು ಬಂದು ಹೋದರು. ಅದರಲ್ಲಿ ಮೊದಲನೇದಾಗಿ ಮೋಕ್ಷಿತ್ ಅವರ ತಮ್ಮ ಹಾಗೂ ತಂದೆ ತಾಯಿ ಬಂದು ಹೋದರು. ಅದರಲ್ಲಿ ಮೋಕ್ಷಿತ್ ಅವರ ತಮ್ಮ ಬಹಳ ಅಂಗವಿಕಲ ಹಾಗೂ ಬುದ್ಧಿಮಾಂದ್ಯ ಮಗುವಾಗಿದ್ದು, ಅವರೆಲ್ಲ ಮನೆಗೆ ಎಂಟ್ರಿ ಕೊಟ್ಟಾಗ ವೀಲ್ಚೇರ್ನಲ್ಲಿ ತಮ್ಮನನ್ನು ಕರೆತಂದಾಗ ಭಾವುಕಳಾದ ಮೋಕ್ಷಿತಳು ತಮ್ಮನನ್ನು ಬೀಗದಪ್ಪಿ ಮರೆತುಬಿಟ್ಟಿಯಾ ತಮ್ಮ ನನ್ನನ್ನು ಅಂಥೇಳಿ ನಾನಾ ರೀತಿಯಿಂದ ಭಾವುಕಳಾಗಿ ಅಪ್ಪಿಕೊಂಡಳು. ಉಗ್ರಂ ಮಂಜಣ್ಣನವರ ಸಹಾಯದಿಂದ ಹುಡುಗ 16 ವರ್ಷದವರೆಗೆ ಚೆನ್ನಾಗಿದ್ದ, ಆದರೆ ಬುದ್ಧಿಮಾಂದ್ಯ ಸ್ವಲ್ಪ ಮಂದಿತ್ತಂತೆ. 16 ವರ್ಷದವರೆಗೆ ಚೆನ್ನಾಗಿದ್ದ ಈ ಹುಡುಗನಿಗೆ ತದನಂತರದಲ್ಲಿ ಯಾವುದೋ ಅನಾರೋಗ್ಯದ ಕಾರಣವಾಗಿ ಈ ಥರ ಆಗಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ತಾಯಿ ಜೊತೆ ಮಾತನಾಡಿದ ಗೌತಮಿ ನಾಮಿನೇಟ್ ಹಾಗೂ ಗೌತಮಿ ಉಗ್ರಂ ಮಂಜು ಅವರ ಗೆಳೆತನದ ಬಗ್ಗೆ ದುಃಖ ತೋಡಿಕೊಂಡಳು. ಪದೇ ಪದೇ ನಾಮಿನೇಟ್ ಮಾಡುತ್ತಿದ್ದ ವಿನಾಕಾರಣ ನಾಮಿನೇಟ್ ಮಾಡುತ್ತಿದ್ದ ಬಗ್ಗೆ ತನ್ನ ದುಃಖವನ್ನು ತೋಡಿಕೊಂಡಾಗ ತಾಯಿ ಅವಳಿಗೆ ಸಪೋರ್ಟ್ ಮಾಡಿ ನೀನು ಧೈರ್ಯವಾಗಿ ಆಡು ಕುರಿತು ಧೈರ್ಯ ನೀಡಿದಳು. ಹಾಗೂ ತನ್ನ ತಮ್ಮನ ಬಗ್ಗೆ ಮಾತನಾಡಿದ ಮೋಕ್ಷಿತ ಅವರು, ನಾನು ನನ್ನ ತಮ್ಮನಿಗಾಗಿ ಬದುಕ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೂ ಅದಕ್ಕೋಸ್ಕರನೇ ನಾನು ಬೇರೆ ಮದುವೆ ಆಗಿಲ್ಲ, ಅದೇ ಭಯಕ್ಕೋಸ್ಕರ ನಾನು ಮದುವೆ ಆದರೆ ಮತ್ತೆ ತಂದೆ ತಾಯಿ ನನ್ನ ತಮ್ಮನನ್ನು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ನಾನು ಮದುವೆ ಆಗಿಲ್ಲ ಅನ್ನೋಂಥ ಮಾತು ಹೇಳಿದರು. ಆದರೆ ಅವರ ತಂದೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ನೀನು ಖಂಡಿತ ಮದುವೆ ಆಗಲೇಬೇಕು ಅಂತೇಳಿ ಸಲಹೆ ಮತ್ತು ಒತ್ತಾಯವನ್ನು ಮಾಡಿದರು. ತದನಂತರದಲ್ಲಿ ಎರಡನೆಯ ಮನೆಯವರಾಗಿ ಉಗ್ರಂ ಮಂಜು ಅವರ ಸಹೋದರಿಯ ಆಗಮನವಾಯಿತು. 2 ಬಾಕ್ಸ್ನಲ್ಲಿ ಸಹೋದರಿ ಹಾಗೂ ಮಗಳನ್ನು ಮುಚ್ಚಿಡಲಾಗಿತ್ತು. ಅವರ ಟಾಸ್ಕ್ ಎಂಬಂತೆ ಅವರಿಗೆ ಬಾಕ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಹೇಳಿದಾಗ ಮೊದಲನೇ ಬಾಕ್ಸಿನಲ್ಲಿ ತಂಗಿ ಹಾಗೂ ಎರಡನೇ ಬಾಕ್ಸಿನಲ್ಲಿ ಮಗಳು ಸಿಕ್ಕಾಗ ಮಗಳನ್ನು ಬಿಗದಪ್ಪಿದ ಉಗ್ರಂ ಮಂಜಣ್ಣನವರು ಕಣ್ಣೀರು ಹಾಕಿ ಭಾವುಕರಾದರು. ಉಗ್ರಂ ಮಂಜಣ್ಣನವರ ತಂಗಿ, ಚೆನ್ನಾಗಿ ಆಡಿದೀಯ, ಯಾರ ಬಾಲನ್ನು ಹಿಡಿಬೇಡ, ಮಂಕಾಗಬೇಡ, ಮುಂದಿದ್ದವ್ರನ್ನ ಹಿಂದಾಕಿ ನೀನು ಕಪ್ ಗೆದ್ಕೊಂಡು ಬಾ ಅಂತೇಳಿ ಸಲಹೆ ಕೊಡ್ತಾರೆ. ನಂತರದಲ್ಲಿ ಉಗ್ರಂ ಮಂಜು ಅವರ ತಂದೆಯವರು ರಾಗಿ ರಾಮಣ್ಣನವರು ಎಂಟ್ರಿ ಆಗ್ತಾರೆ. ಬಂದು ಮಗನ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ. ಮ್ಯಾಕ್ಸ್ ಚೆನ್ನಾಗಿದೆ ನೋಡಿದೆ ಎಂದು ಅವರ ಆಟದ ಬಗ್ಗೆ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದರು. ಎಲ್ಲರೂ ಬಿಗ್ ಬಾಸ್ ಮಂದಿ ರಾಗಿ ರಾಮಣ್ಣನವರನ್ನು ಭೇಟಿಯಾಗಿ ಯೋಗಕ್ಷೇಮ ಕುರಿತು ವಿಚಾರ ಮಾಡಿದರು. ಅದರಲ್ಲಿ ಚೈತ್ರಾಗೆ ಬಿಗ್ ಬಾಸ್ ಬಿರುಗಾಳಿ ಎಂದು ಹನುಮಂತನು ಕರೆದ ಮಾತನ್ನು ರಿಪೀಟ್ ಮಾಡಿದ ರಾಗಿ ರಾಮಣ್ಣನವರು ಉಗ್ರಂ ಮಂಜಣ್ಣನವರ ತಂದೆಯವರು ಚೈತ್ರರವರನ್ನು ಬಿಗ್ ಬಾಸ್ ಬಿರುಗಾಳಿ ಎಂದು ಬಿರುದು ನೀಡಿದರು. ನಂತರದಲ್ಲಿ ಹನುಮಂತನನ್ನು ನೋಡಿದ ರಾಗಿ ರಾಮಣ್ಣನವರು, ನೀನು ಭಾಳ ಚೆನ್ನಾಗಿ ಹಾಡ್ತೀಯಪ್ಪ, ನಿನ್ನ ಧ್ವನಿ ಕೇಳಬೇಕು, ನಿನ್ನ ಹಾಡು ಕೇಳಬೇಕು ಅಂತ ಭಾಳ ಆಸೆ ಆಗಿತ್ತು, ಈಗ ಸಿಕ್ಕಿದೆಯಾ, ಒಂದು ಒಳ್ಳೆ ಹಾಡು ಹಾಡಪ್ಪ ಅಂಥೇಳಿ ಅವರ ಕಡೆಯಿಂದ ತಮ್ಮ ಕೋರಿಕೆಯಂತೆ ಒಂದು ಹಾಡನ್ನು ಹಾಡಿಸಿಕೊಂಡರು. ಶಿವನು ಕುರಿತು ಹಾಡು ಹಾಡಿದ ಹನುಮಂತಣ್ಣನವರ ಹಾಡನ್ನು ಕೇಳಿ ಖುಷಿಯಾದ ರಾಗಿ ಮಂಜಣ್ಣನವರು ಹನುಮಂತನನ್ನು ಮುದ್ದಾಡಿ ಶಬಾಷ್ಗಿರಿ ಕೊಟ್ಟರು. ತದನಂತರದಲ್ಲಿ ಉಗ್ರಂ ಮಂಜಣ್ಣನವರ ತಾಯಿಯವರು ಒಂದು ಸೀಕ್ರೆಟ್ ರೂಮಲ್ಲಿದ್ದುಕೊಂಡು ಬಾರೋ ಮಗನೇ ಎಲ್ಲಿದೆಯಾ ಅಂಥೇಳಿ ಕರೆದಾಗ ಹುಡುಕಿ ಕೊನೆಗೆ ಸಿಕ್ಕ ತಾಯಿಯನ್ನು ಕಂಡು ಭಾವನಾತ್ಮಕವಾಗಿ ಅತ್ತು ತಾಯಿಯ ಯೋಗಕ್ಷೇಮ ವಿಚಾರಿಸಿದ ನಂತರ, ಆಟ ಚೆನ್ನಾಗಿ ಆಡ್ತಿದೆಯಾ ಮಗು, ನೀನೇನು ತಪ್ಪು ಮಾಡಿಲ್ಲ, ಯಾಕೆ ಹೇಳ್ತೀಯ ಎಂದೆಲ್ಲ ಹುರಿದುಂಬಿಸಿ ಸಪೋರ್ಟ್ ಮಾಡಿದ ತಾಯಿ ಲಲಿತಾ ಅಮ್ಮನವರು ಎಲ್ಲರಲ್ಲಿ ಒಂದಾಗಿ ಎಲ್ಲರ ಮುಂದೆ ನೀನು ಗೆದ್ದು ಬಾ ಎಂದು ಹಾರೈಸಿದರು. ಬಿಗ್ ಬಾಸ್ ಅಣತಿಯಂತೆ ಎಲ್ಲರೂ ಮನೆಯಿಂದ ಹೊರಹೋದರು. ಆದರೆ ರಾಘು ರಾಮಣ್ಣನವರು ಮನೆಯಲ್ಲೇ ಉಳಿದಿದ್ದರು. ಈ ಸನ್ನಿವೇಶ ಮುಗಿದ ಮೇಲೆ
ಗೌತಮಿಯವರ ಫ್ಯಾಮಿಲಿ ಎಂಟ್ರಿ ಆಯಿತು. ಅದರಲ್ಲಿ ಮೊದಲಿಗೆ ಅವರ ಮೂರು ಸಾಕು ನಾಯಿ ಮರಿಗಳು ಮನೆಯೊಳಗೆ ಎಂಟ್ರಿ ಕೊಟ್ಟು ಅವರು ಭೇಟಿ ನೋಡಿದಾಗ ಭಾವುಕರಾದ ಗೌತಮಿ ಜಾಧವ್ ಅವರು, ಈ 3 ಸಾಕು ನಾಯಿ ಮರಿಗಳೇ ನನ್ನ ಮಕ್ಕಳು ಎಂದು ಭಾವುಕರಾದಳು. ತದನಂತರದಲ್ಲಿ ಗಂಡ ಅಭಿಷೇಕ್ರನ್ನು ನೋಡಿ ಭಾವುಕಳಾದ ಗೌತಮಿಯವರು ಗಂಡನನ್ನು ಅಪ್ಪಿ ಯೋಗಕ್ಷೇಮ ವಿಚಾರಿ ಮಾಡಿ ತನ್ನ ದುಃಖವನ್ನು ತೋಡಿಕೊಂಡು ಭಾವುಕಳಾದಳು. ಬಿಗ್ ಬಾಸ್ನವರು ಗೌತಮಿ ಹಾಗೂ ಅಭಿಷೇಕ್ರವರ ವಿವಾಹ ವಾರ್ಷಿಕೋತ್ಸವದ ಕುರಿತು ಶುಭಾಶಯ ಕೋರಿದರು. ತದನಂತರದಲ್ಲಿ ವಿವಾಹ ವಾರ್ಷಿಕೋತ್ಸವದ ಬಗ್ಗೆ ಕೇಕ್ ಕಟ್ ಮಾಡಿ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು. ಹಾಗೂ ಇದರಲ್ಲಿ ಬಿಗ್ ಬಾಸ್ನ ಅಣತಿಯಂತೆ ಎಲ್ಲರೂ 2024ರ ಡಿಸೆಂಬರ್ನ 31ನೇ ತಾರೀಕಿನ ಕೊನೆಯ ಘಳಿಗೆಯನ್ನು ನೆನೆದು ಹೊಸ ವರ್ಷಕ್ಕೆ ಆಚರಣೆ ಮಾಡಿಕೊಂಡರು. ಅದರಲ್ಲಿ ಮುಖ್ಯವಾಗಿ ಈ ವಿಡಿಯೋ ಒಂದು ದಿನ ಲೇಟಾಗಿ ಟಿವಿಯಲ್ಲಿ ಶೋ ಆಗ್ತಿರೋದ್ರಿಂದ ನಾವು ಇವತ್ತು ನೋಡುವಂಥ ಪರಿಸ್ಥಿತಿ ಇದ್ದುದರಿಂದ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ದಿನ ಮುಂಚೆನೇ ಎಲ್ಲ ವಿಷಯಗಳು ಲೀಕ್ ಆಗ್ತಿದ್ದರಿಂದ ಯಾರು ಜನ ಜಾಸ್ತಿ ಬಿಗ್ ಬಾಸನ್ನು ನೋಡ್ತಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಇದರ ಕುರಿತು ಬಿಗ್ ಬಾಸ್ ಟೀಮ್ ಮುಂಜಾಗ್ರತೆ ವಹಿಸಬೇಕಂತೇಳಿ ಒಂದು ಸಲಹೆಯನ್ನು ಕೊಡ್ತಾ, ಇದಕ್ಕೂ ಮುಂಚೆ ಇವತ್ತಿನ ಆಟದ ಪ್ರಾರಂಭದ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕಾಗಿದೆ. ನಿನ್ನೆ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದ ಫ್ಯಾಮಿಲಿ ಪ್ಯಾಕ್ನ 3 ಜನರಾದ ಭವ್ಯ ಅವರು ಹಾಗೂ ತ್ರಿವಿಕ್ರಮ್ ಹಾಗೂ ರಜತ್ರವರು ಹಲಿಗೆ ಮುಖಾಂತರ ಚಿಕ್ಕ ಬಾಕ್ಸ್ಗೆ ಬಾಲ್ ಹಾಕುವ ಒಂದು ಟಾಸ್ಕನ್ನು ನೀಡಲಾಗಿತ್ತು. ಅದಾದ ನಂತರದಲ್ಲಿ ತ್ರಿವಿಕ್ರಮನ ತಾಯಿ ವನಜಾಕ್ಷಿ ಅವರ ಮಗನ ಹತ್ರ ಹಾಗೂ ಭವ್ಯ ಅವರ ಅಕ್ಕ ದಿವ್ಯಾ ಹಾಗೂ ರಜತ್ ಅವರ ಹೆಂಡತಿ ಅಕ್ಷತಾರೊಂದಿಗೆ ಬಿಗ್ ಬಾಸ್ ಮನೆಯಲ್ಲಿನ ವಾತಾವರಣದ ಕುರಿತು ಹಾಗೂ ಅವರವರು ಗೇಮ್ಗಳಲ್ಲಿ ಅಳವಡಿಸಿಕೊಳ್ಳಬೇಕಾದ ತಂತ್ರಗಳ ಕುರಿತು ಚರ್ಚೆ ನಡೆಸಿದರು. ಈ ಶೋನ ನಡುವೆ ತ್ರಿವಿಕ್ರಮ್ ಅವರ ತಾಯಿಯಾದ ವನಜಾಕ್ಷಿ ಅವರು ಹನುಮಂತ ಹಾಗೂ ಧನರಾಜ್ ಅವರಿಗೆ ಲುಂಗಿ ಡ್ಯಾನ್ಸ್ ಮಾಡಲು ಕೋರಿಕೊಂಡಳು. ಆದರೆ ಧನರಾಜ್ ಅವರು ಸ್ವಲ್ಪ ಲುಂಗಿ ಡ್ಯಾನ್ಸ್ ಎನ್ನುತ್ತಾ ಡ್ಯಾನ್ಸ್ ಮಾಡುತ್ತಿರುವವರಂತೆ ದಾಟಿ ಹೋದರು. ನಿನ್ನೆ 3 ಜನ ಹಾಗೂ ಇವತ್ತು 3 ಜನ ಕುಟುಂಬಸ್ಥರು ಬಂದು ಭೇಟಿಯಾಗಿ ಎಲ್ಲರಿಗೆ ಮಾತಾಡಿಸಿ ಹೋಗಿದ್ದಾರೆ. ಮತ್ತೆ ಉಳಿದಂಥ 3 ಜನರಾದ ಚೈತ್ರ ಕುಂದಾಪುರ್, ಧನರಾಜ್ ಹಾಗೂ ಹನುಮಂತರವರ ಕುಟುಂಬ ನಾಳೆ ಬಂದು ಭೇಟಿಯಾಗಿ ಎಲ್ಲ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಗೇಮ್ ಪ್ಲಾನ್ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಹೋಗುವ ಸಾಧ್ಯತೆ ಇದೆ. ಹೀಗೆ ವೀಕ್ಷಕರೇ, ಈ ರೀತಿಯಾಗಿ ನಿನ್ನೆ ಹಾಗೂ ಇವತ್ತಿನಿಂದ ಈ ಫ್ಯಾಮಿಲಿ ಪ್ಯಾಕ್ ನಡೆಯುತ್ತಿದ್ದು, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಶುಭರಾತ್ರಿ ವೀಕ್ಷಕರೇ.